press the bell icon on the YouTube app and never miss another update. Hi students, so previous class alli ನಾವು time related addition and subtraction problems ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾವು ಡ್ಯೂರೇಷನ್ ಆಫ್ ಟೈಮ್ ಅಂಡ್ ನಂಬರ್ ಆಫ್ ಡೇಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಡೈರೆಕ್ಟ್ ನಾವು ಎಕ್ಸಸೈಸ್ 11.6 ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 11.6. First, find the time duration between. Find the time duration between. First one, 10 a.m. 10 a.m. and 6:10 p.m. ಸೊ ಇಲ್ಲಿ ಏನು ಕ್ವಶನ್ ಕೊಟ್ಟಿರೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಫೈಂಡ್ ದ ಟೈಮ್ ಡ್ಯೂರೇಷನ್ ಬಿಟ್ವೀನ್ ಅಂದರೆ ಸೊ ಎ ಎಮ್ ಆ್ಯಂಡ್ ಪಿ ಎಮ್ ಮಿಡ್ಲಲ್ಲಿ ಏನು ಟೈಮ್ ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಟೈಮ್ ಕೊಟ್ಟಾಗ ಹೇಗೆ ಕೊಟ್ಟಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಟೈಮ್ ಹೇಗೆ ಕೊಟ್ಟಿದ್ದಾರೆ, ಸೊ ಇಲ್ಲಿ ಒಂದು ಎ ಎಮ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಪಿ ಎಮ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇಲ್ಲಿ ನಾವು ಟೈಮ್ ಡ್ಯೂರೇಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ನಾವು ಹವರ್ಸ್ ಆ್ಯಂಡ್ ಮಿನಿಟ್ಸನ್ನ ಏನು ಮಾಡಬೇಕು, ಸಪ್ರೇಟ್ ಮಾಡ್ಕೋಬೇಕು. ಬಟ್ ಟೈಮ್ 12 hour ಕ್ಲಾಕಲ್ಲಿ ಕೊಟ್ಟಿದ್ದಾರೆ, ಎ ಎಮ್ ಆ್ಯಂಡ್ ಪಿ ಎಮಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಟೈಮನ್ನು ನಾವು ಹವರ್ ಆ್ಯಂಡ್ ಮಿನಿಟಿಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಬೇಕು. ಸೊ 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಾದಮೇಲೆ ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದಾಗ ಸೊ ಎ ಎಮ್ ಆ್ಯಂಡ್ ಪಿ ಎಮ್ ಮಿಡ್ಲಲ್ಲಿ ಎಷ್ಟು ಟೈಮ್ ಡ್ಯೂರೇಷನ್ ಇದೆ ಅದು ನಮಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಾದರೆ ಸೊಲ್ಯೂಷನ್ ಫಸ್ಟ್ ಏನಪ್ಪ ಅಂದರೆ ಫಸ್ಟ್ ಏನು ಮಾಡಬೇಕು, ಕನ್ವರ್ಟ್ into 24 hours. ಸೊ 24 hours ಕ್ಲಾಕಿಗೆ ಕನ್ವರ್ಟ್ ಮಾಡೋಣ. ಸೊ ಓಕೆನಾ, 10:10 ಸೊ 10:10 ಎ ಎಮ್, ಹೌದಲ್ವಾ? ಸೊ ಕೋಡೆಡ್ ವರ್ಡ್ ಹೇಳಿದ್ದೆ, ಎ ಎಮ್ ಕೊಟ್ಟಾಗ ಎ ಮೀನ್ಸ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರೀಬೇಕು. 10:10 hours ಆಗುತ್ತೆ. ಓಕೆ, ನೆಕ್ಸ್ಟ್ 6:10 ಪಿ ಎಮ್, ಹೌದಲ್ವಾ? ಪಿ ಎಮ್ ಇದೆ. ಸೊ 6ಗೆ ಏನು ಮಾಡಬೇಕು, 12ಗೆ 6ನ 12ಇಂದ ಆ್ಯಡ್ ಮಾಡಬೇಕು. 6ನ 12ಇಂದ ಆ್ಯಡ್ ಮಾಡಿದಾಗ 18 ಆಗುತ್ತೆ. 18:10 hours ಆಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ಇದು ಹವರ್ ಆ್ಯಂಡ್ ಮಿನಿಟಿಗೆ ಕನ್ವರ್ಟ್ ಆಗಿದೆ. ಸ್ಟಾರ್ಟಿಂಗ್ 2 ಡಿಜಿಟ್ ಹವರನ್ನು ಇಂಡಿಕೇಟ್ ಮಾಡುತ್ತೆ, ನೆಕ್ಸ್ಟ್ 2 ರೈಟ್ ಸೈಡ್ ಡಿಜಿಟ್ ಮಿನಿಟ್ಸನ್ನು ಇಂಡಿಕೇಟ್ ಮಾಡುತ್ತೆ. ಈಗ ಏನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಸೊ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಫಸ್ಟ್ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಓಕೆನಾ, ಸಬ್ಟ್ರಾಕ್ಟ್ ಮಾಡಬೇಕು, ಹೌದಲ್ವಾ? ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಸೊ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ 2 ಡಿಜಿಟನ್ನು ಕಂಪೇರ್ ಮಾಡಿರಿ, 10 ಆ್ಯಂಡ್ 18. ಸೊ 18 ಗ್ರೇಟರ್ ಆಗುತ್ತೆ, ಹಾಗಾದರೆ 18ಅನ್ನು ಮೇಲೆ ಬರ್ಕೋಬೇಕು. ಆರ್ ಇನ್ನೊಂದು ಕ್ಲೂ ಏನಪ್ಪ ಅಂದರೆ ಸೊ ಪಿ ಎಮ್ ಟೈಮಲ್ಲಿ ಪಿ ಎಮ್ ಇಲ್ಲೋ ಟೈಮನ್ನು 24 hourಗೆ ಕನ್ವರ್ಟ್ ಮಾಡಿರ್ತೀವಿ, ಹೌದಲ್ವಾ? ಸೊ ಪಿ ಎಮ್ ಯಾವುದು 24 hourಗೆ ಕನ್ವರ್ಟ್ ಮಾಡಿದೀವೋ ಅದನ್ನು ಫಸ್ಟ್ ಬರಿಬೇಕಾಗುತ್ತೆ. ಸೊ 18 ಸ್ಟಾರ್ಟಿಂಗ್ 2 ಡಿಜಿಟ್ ಹವರ್ಸಲ್ಲಿ ಬರೆಯೋಣ, ನೆಕ್ಸ್ಟ್ 10 ಮಿನಿಟ್ಸಲ್ಲಿ ಬರೆಯೋಣ. ನೆಕ್ಸ್ಟ್ ಸೊ ಎ ಎಮ್ಗೆ ಕನ್ವರ್ಟ್ ಮಾಡಿರೋ 10 hour ಕ್ಲಾಕನ್ನು ಸೊ ಈ ಥರ ಬರೆಯೋಣ, ಹವರ್ಸಲ್ಲಿ ಬರೆಯೋಣ, ನೆಕ್ಸ್ಟ್ ಮಿನಿಟ್ಸಲ್ಲಿ ಬರೆಯೋಣ. ನೆಕ್ಸ್ಟ್ ಸಬ್ಟ್ರಾಕ್ಷನ್, 10ನಲ್ಲಿ 10 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ 8ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 8, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಹಾಗಾದರೆ ಟೈಮ್ ಡ್ಯೂರೇಷನ್ ಬಿಟ್ವೀನ್ 10 a.m. to 6 p.m. ಸೊ 6:10 p.m. ಈಸ್ ಸೊ 8 hours. ದೇರ್ಫೋರ್ ಸೊ ಸೆಂಟೆನ್ಸ್ ಬರೀಬೇಕು. Therefore, the time duration between 10 a.m. and 6:10 p.m. is 8 hours. ಓಕೆ, ಸೊ ನೆಕ್ಸ್ಟ್ ಬಿ ಪ್ರಾಬ್ಲಮ್. ಸೊ 9:30 a.m. and 12:10 p.m. ಇದೆ. ಅದೇ ಥರ ಸಿ ಡಿ ಈ ಪ್ರಾಬ್ಲಮ್ಸ್ ಎಲ್ಲ ಸೊ ಎ ಎಮ್ ಆ್ಯಂಡ್ ಪಿ ಎಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಅದನ್ನು 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈಗ ಡೈರೆಕ್ಟ್ ನಾನು ಎಫ್ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಿದ್ದೀನಿ.
12 noon and 8:38 p.m. 12 noon. ಸೊ 12 noon ಇದೆ ಹೌದಲ್ವಾ. ಸೊ 12 noon ಅಂದರೆ ಏನು, ಆಫ್ಟರ್ನೂನ್ ಹೌದಲ್ವಾ. ಆಫ್ಟರ್ನೂನ್ ಎಕ್ಸಾಕ್ಟ್ 12 o'clock ನಾವು 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಕನ್ವರ್ಟ್ ಇಂಟು 24 hours ಹೌದಲ್ವಾ. ಸೊ 12 noon ಇದೆ, 12 noon 24 hourಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, 12:00 hours ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ, 8:38 PM ಕೊಟ್ಟಿದ್ದಾರೆ, 8:38 PM ಹೌದಲ್ವಾ. ಸೊ ಪಿ ಎಮ್ ಇಲ್ಲಿ ಇದೆ. ಸೊ ಸ್ಟಾರ್ಟಿಂಗ್ ಡಿಜಿಟಿಗೆ 12 ಆ್ಯಡ್ ಮಾಡಬೇಕು. ಸೊ ಇದಕ್ಕೆ 12 ಆ್ಯಡ್ ಮಾಡಿದ್ರೆ 8 + 2 10 ಕ್ಯಾರಿ 1 20. ಸೊ 38 hours ಆಗುತ್ತೆ. ಈಗ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಹೌದಲ್ವಾ. ಸಪ್ರೇಟ್ ಮಾಡಿ ಸೊ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಹವರ್ಸ್ ಆ್ಯಂಡ್ ಮಿನಿಟ್ಸ್. ಸೊ ಪಿ ಎಮ್ ಅಲ್ಲಿ ಕನ್ವರ್ಟ್ ಮಾಡಿದ್ದನ್ನು ಸೊ ಫಸ್ಟ್ ಬರ್ಕೊಳ್ಳೋಣ, 28 hours 38 minutes. ನೆಕ್ಸ್ಟು 12:00 ಹೌದಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಟ್ರಾಕ್ಟ್ ಮಾಡಬೇಕು, 38 ಆಗುತ್ತೆ. ಸೊ ನೆಕ್ಸ್ಟು ಸೊ ಬಾರೋ ತಗೊಳ್ಳೋಣ, 10ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 8. ಸೊ 1 ಆಗುತ್ತೆ, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ದೇರ್ಫೋರ್ ದ ಟೈಮ್ ಡ್ಯೂರೇಷನ್ ಬಿಟ್ವೀನ್ 12 noon to 8:38 PM ಈಸ್ 8 hours 38 minutes. ಎಷ್ಟು 8 hours 38 minutes ಆಗುತ್ತೆ. ಓಕೆ. ಸೊ ಈ ಥರ ಫಸ್ಟ್ ಮೇನ್ ಪ್ರಾಬ್ಲಮ್ಸನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಾಟ್ ವಿಲ್ ಬಿ ದ ಟೈಮ್, ಯೂಸ್ AM or PM. ವಾಟ್ ವಿಲ್ ಬಿ ದ ಟೈಮ್. ಸೊ ನಾವು ಟೈಮನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ AM or PM ಅನ್ನೋದನ್ನು ನಾವೇ ಇಂಡಿಕೇಟ್ ಮಾಡಬೇಕಾಗುತ್ತೆ, ನಾವೇ ಡಿನೋಟ್ ಮಾಡಬೇಕು. ಫಸ್ಟ್ 1 hour. Second main a problem 1 hour 10 minutes after 6:30 PM. ಸೊ ಏನು 1 hour 10 minutes after 6:30 PM. ಸೊ ಏನು ಕ್ವಶನ್ ಏನಿದೆ, ಸೊ 1 hour 10 minutes after 6:30 PM. ಸೊ 6:30 PM ಆಫ್ಟರ್ 1 hour 10 minutes ಆದಮೇಲೆ ಏನು ಟೈಮ್ ಇರುತ್ತೆ, ಸೊ ಅದನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿರಿ, ಕೊಟ್ಟಿರೋ ಕ್ವಶನನ್ನು ಅಬ್ಸರ್ವ್ ಮಾಡಿರಿ. 1 hour 10 minutes ಆಲ್ರೆಡಿ ಇದು ಹವರ್ ಆ್ಯಂಡ್ ಮಿನಿಟ್ಸಲ್ಲಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಸೊ 6:30 PM ಅಂತ ಇದೆ. ಸೊ ಈ PM ಅನ್ನು ಏನು ಮಾಡಬೇಕು, 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಬೇಕು. ಓಕೆನಾ. ಸೊಲ್ಯೂಷನ್. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿರಿ, ಸೊ ಈಗ 6:30 PM ಇದೆ. ಸೊ 1 hour 10 minutes ಆದಮೇಲೆ ಏನು ಟೈಮ್ ಆಗಿರುತ್ತೆ ಹೌದಲ್ವಾ. ಈಗ 6:30 PM ಇದೆ, 1 hour 10 minutes ಆದಮೇಲೆ ಏನು ಟೈಮ್ ಆಗಿರುತ್ತೆ ಅಂದರೆ 6:30 ಅಂದರೆ 6ಗೆ 1 hour ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 7 ಆಗುತ್ತೆ ಹೌದಲ್ವಾ. ಸೊ 30ಗೆ 10 minutes ಆ್ಯಡ್ ಮಾಡಿದ್ರೆ 40 minutes ಆಗುತ್ತೆ. ಸೊ 7:40 ಆಗಿರುತ್ತೆ. ಬಟ್ ನಾವೇನು ಮಾಡಬೇಕು, ಬಾಯಲ್ಲೇ ಹೇಳಿದರೆ ಆಗಲ್ಲ, ನಾವೇನು ಮಾಡಬೇಕು, ಸಾಲ್ವ್ ಮಾಡಿ ತೋರಿಸ್ಬೇಕು ಹೌದಲ್ವಾ. ಸೊ ಕನ್ವರ್ಟ್ 6:30 PM ಇಂಟು 24 hours. ಸೊ 24 hours ಕನ್ವರ್ಟ್ ಮಾಡಿದಾಗ 6ಗೆ 12 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 18. ಸೊ 18:30 hours ಆಗುತ್ತೆ ಹೌದಲ್ವಾ. ಸೊ ಈಗ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನ ಸಪ್ರೇಟ್ ಮಾಡ್ಕೊಳ್ಳೋಣ, ಹವರ್ಸ್ ಆ್ಯಂಡ್ ಮಿನಿಟ್ಸ್. ಸೊ ಇಲ್ಲಿ ಏನು ಆಫ್ಟರ್ ಅಂತ ಕೊಟ್ಟಿದ್ದಾರೆ, ಬಿಫೋರ್ ಅಂತ ಕೊಟ್ಟಿಲ್ಲ. 6:30 ಆಫ್ಟರ್ ಆದಮೇಲೆ ಅಂದಾಗ ಆ್ಯಡ್ ಮಾಡಬೇಕು. ಸೊ ನೀವು 1 hour 10 minutes ಬರಿಬೋದು. ನೆಕ್ಸ್ಟು 18 hours 30 minutesನ್ನು ಬರಿಬೇಕಾಗುತ್ತೆ. ಸೊ 0 3 + 1 4 8 + 1 9. ಸೊ 1. ಸೊ ಎಷ್ಟು ಆಗುತ್ತೆ, 19 1940 hours ಆಗುತ್ತೆ ಹೌದಲ್ವಾ. ಸೊ ಈಗ ಇದನ್ನು AM or PM ಅಂತ ನಾವು ಬರಿಬೇಕು. ಸೊ ಇಲ್ಲಿ 19 ಇದೆ ಹೌದಲ್ವಾ. ಸೊ 19 ಅನ್ನೋದು 12ಗಿಂತ ಗ್ರೇಟರ್ ಇದೆ. ಅವಾಗ ಏನು ಮಾಡಬೇಕು, 12ಗಿಂತ ಸ್ಟಾರ್ಟಿಂಗ್ 2 ಡಿಜಿಟ್ 12ಗಿಂತ ಗ್ರೇಟರ್ ಇದ್ದಾಗ ಅದರಲ್ಲಿ 12ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. 9ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಆಗುತ್ತೆ. ಸೊ ಹಾಗಾದರೆ 7
40. ಸೊ ಈಗ ನಾವೇನು ಮಾಡಿದ್ದೀವಿ, 12ನ ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಂದರೆ ಆನ್ಸರಲ್ಲಿ ಪಿ ಎಮ್ ಅಂತ ಬರಿಬೇಕು. ಸೊ ಹಾಗಾದ್ರೆ ಏನು, ಸೊ 6:30 PM ಆದಮೇಲೆ 1 hour 10 minutes. ಈಗ 6:30 PM ಅಂದರೆ 1 hour 10 minutes ಆದಮೇಲೆ ಏನು ಟೈಮ್ ಇರುತ್ತೆ, 7 hours 40 minutes ಆಗುತ್ತೆ. ಅಂದರೆ 7:40 ಆಗಿರುತ್ತೆ, 7:40 ಆಗಿರುತ್ತೆ, 7:40 PM ಆಗಿರುತ್ತೆ. ಓಕೆನಾ. ಸೇಮ್ ಅದೇ ಥರ ಸೆಕೆಂಡ್ ಮೆನ್ ಪ್ರಾಬ್ಲಮ್ಸ್. ಸೊ ಇದೇ ಥರ ಕೊಟ್ಟಿದ್ದಾರೆ. ಸೊ ಆಫ್ಟರ್ ಅಂತ ಕೊಟ್ಟಿದ್ದಾರೆ ಅಂದರೆ ಸೊ ಎಲ್ಲದನ್ನು ಏನು ಮಾಡಬೇಕು, ಸೊ AM ಆ್ಯಂಡ್ PM ಇರೋದನ್ನು ಏನು ಮಾಡಬೇಕು, 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಆ್ಯಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟು ಡೈರೆಕ್ಟು ಥರ್ಡ್ ಮೇನ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸೊ ಥರ್ಡ್ ಮೇನ್ ಆ್ಯಂಡ್ ಫೋರ್ತ್ ಮೇನ್ ಏನಿದೆ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇದೆ, ವರ್ಡ್ ಪ್ರಾಬ್ಲಮ್ ಇದೆ. ಓಕೆ. Sunidhi goes to school at 8:25 AM and returns to 4:30 PM. How long is she away from home? ಹೌದಲ್ವಾ. ಸುನಿಧಿ ಸ್ಕೂಲಿಗೆ ಹೋಗ್ತಾಳೆ. ಸೊ ಎಷ್ಟಕ್ಕೆ ಸುನಿಧಿ ಎಷ್ಟು ಗಂಟೆಗೆ ಸ್ಕೂಲಿಗೆ ಹೋಗ್ತಾಳೆ, 8:25 AM ಹೌದಲ್ವಾ. ನೆಕ್ಸ್ಟು ರಿಟರ್ನ್ ಆಗೋದು 3:40 PM. ಸೊ ಫಸ್ಟ್ ಇದು ಏನು ಮಾಡಬೇಕು, ಸೊ ಟೈಮ್ ಡ್ಯೂರೇಷನ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಎಷ್ಟು ಟೈಮ್ ಹಾಕಿ ಮನೆಯಿಂದ ದೂರ ಇದ್ದಾಳೆ ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ನಿಮಗೆ ಕ್ವಶನ್ನು ನೋಡಿದ ತಕ್ಷಣ ಅರ್ಥ ಆಗಿಬಿಡ್ಬೇಕು. AM ಆ್ಯಂಡ್ PM ಕೊಟ್ಟಿದ್ದಾರೆ, ಟೈಮ್ ಡ್ಯೂರೇಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಫಸ್ಟ್ ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ಹವರ್ಸ್ ಆ್ಯಂಡ್ ಮಿನಿಟ್ಸನ್ನು ಯಾವಾಗ ಸಪ್ರೇಟ್ ಮಾಡ್ಕೊಳಕ್ಕಾಗುತ್ತೆ, ನಾವು 12 hour ಕ್ಲಾಕನ್ನು 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಿದಾಗ ನಾವು ಸಪ್ರೇಟ್ ಮಾಡ್ಕೊಳಕ್ಕಾಗುತ್ತೆ. ಫಸ್ಟ್ ಇದು AM PM ಅನ್ನು ಏನು ಮಾಡೋಣ, 24 hour ಕ್ಲಾಕಿಗೆ ಕನ್ವರ್ಟ್ ಮಾಡೋಣ. AM ಇದೆ, ಎ ಅಂದರೆ ಆ್ಯಸ್ ಇಟ್ ಈಸ್ 08:25 hours ಹೌದಲ್ವಾ. PM ಅಂದರೆ ಇದಕ್ಕೆ 12ಅನ್ನು ಆ್ಯಡ್ ಮಾಡೋಣ, 3ಗೆ ಆ್ಯಡ್ ಮಾಡಿದಾಗ 15:40 hours ಆಗುತ್ತೆ. ಸೊ ಈಗ ಟೈಮ್ ಡ್ಯೂರೇಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸಪ್ರೇಟ್ ಮಾಡಬೇಕು. ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸ್ ಸಪ್ರೇಟ್ ಬರ್ಕೊಳ್ಳೋಣ. ಫಸ್ಟ್ ಯಾವುದನ್ನು ಬರ್ಕೋಬೇಕು, PM ಅಲ್ಲಿ 24 hourಗೆ ಕನ್ವರ್ಟ್ ಮಾಡಿದ್ದೀವಲ್ಲ ಅದನ್ನು ಫಸ್ಟ್ ಬರ್ಕೋಬೇಕು. 15 hours ಪ್ಲೇಸಲ್ಲಿ ಬರೆಯೋಣ, 40ನ ಮಿನಿಟ್ಸ್ ಪ್ಲೇಸಲ್ಲಿ ಬರೆಯೋಣ. ಸೊ 8ನ ಹವರ್ಸ್ ಪ್ಲೇಸಲ್ಲಿ ಬರೆಯೋಣ, 25ನ ಸೊ ಮಿನಿಟ್ಸ್ ಪ್ಲೇಸಲ್ಲಿ ಬರೆದು ಸಪ್ರೇಟ್ ಮಾಡೋಣ. ಓಕೆನಾ. ಸೊ 40ಲಿ 25 ಸಪ್ರೇಟ್ ಮಾಡೋಣ. ಆರ್ ಸೊ 10ಅಲ್ಲಿ 5 ಸಪ್ರೇಟ್ ಮಾಡಿದ್ರೆ 5, ಸೊ 3 ಆಗುತ್ತೆ. 3ಯಲ್ಲಿ 2 ಸಪ್ರೇಟ್ ಮಾಡಿದಾಗ 1 ಆಗುತ್ತೆ ಹೌದಲ್ವಾ. ಸೊ ನೆಕ್ಸ್ಟು ಇಲ್ಲಿ ಏನು ಬಾರು ತೊಗೊಂಡಿಲ್ಲ ನಾವು ಹೌದಲ್ವಾ. ಸೊ ಅವಾಗ ಏನು ಮಾಡಬೇಕು, ಇಲ್ಲಿ 15ಅಲ್ಲಿ ಏನು ಮಾಡಬೇಕು, 8ಅನ್ನು ಸಪ್ರೇಟ್ ಮಾಡಬೇಕು. ಸೊ ಇಲ್ಲಿ ಬಾರ ತೊಗೊಂಡಿಲ್ಲ ಇಲ್ಲಿ. ಓಕೆನಾ. ಸೊ ಅರ್ಥ ಮಾಡ್ಕೊಳ್ರಿ, ಇಲ್ಲಿ 40ಯಲ್ಲಿ 25ನ ಸಪ್ರೇಟ್ ಮಾಡಬೇಕು. ಓಕೆನಾ. ಸೊ 40ಯಲ್ಲಿ ಈಸಿಯಾಗಿ 25ನ ಸಪ್ರೇಟ್ ಮಾಡ್ತೀವಿ ನಾವು, ಆನ್ಸರ್ 15 ಬರುತ್ತೆ. ಈಗ 15ಅಲ್ಲಿ 8 ಸಪ್ರೇಟ್ ಮಾಡಿದ್ರೆ 7 ಆಗುತ್ತೆ. ಓಕೆನಾ. ಸೊ ಹಾಗಾದರೆ 7 hours 15 minutes ಸುನಿಧಿ ಸ್ಕೂಲಿಂದ ದೂರ ಇರ್ತಾಳೆ. ಓಕೆನಾ. ಸೊ ನೆಕ್ಸ್ಟ್ ಬಿ ಪ್ರಾಬ್ಲಮ್, ಮಹಿಮಾ ವೆಂಟ್ ಟು ಸ್ವಿಮ್ ಅಟ್ 4:10 PM and returned after 1 hour 40 minutes. At what time did she come back? ಸೊ ಏನು ಇಮ್ಯಾಜಿನ್ ಮಾಡಿರಿ, ಈಗ 4:10 ಇದೆ, 4:10 PM ಹೌದಲ್ವಾ. ಸ್ವಿಮ್ ಮಾಡೋಕ್ಕೆ ಸುನಿಧಿ ಮಹಿಮಾ ಈ ಟೈಮಲ್ಲಿ ಸ್ವಿಮ್ ಮಾಡೋಕ್ಕೆ ಹೋಗಿದ್ದಾಳೆ. ಸೊ 1 hour 40 minutes ಆದಮೇಲೆ ಬಂದರೆ ಸೊ ಈಗ ಯಾವ ಟೈಮಿಗೆ ಆಕೆ ರಿಟರ್ನ್ ಆಗಿದ್ದಾಳೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಏನು ಆಲ್ರೆಡಿ ಒನ್ ಟೈಮು ಏನಾಗಿದೆ, ಹವರ್ಸ್ ಆ್ಯಂಡ್ ಮಿನಿಟ್ಸಲ್ಲಿ ಇದೆ. ಸೊ ಈಗ 12 hour ಕ್ಲಾಕಲ್ಲಿ ಇರೋದನ್ನು ನಾವು 24 hour ಕ್ಲಾಕಿಗೆ ಕನ್ವರ್ಟ್ ಮಾಡೋಣ. ಬಿ ಪ್ರಾಬ್ಲಮ್ 4:10 PM ಇದನ್ನು ನಾವೇನು ಮಾಡೋಣ, 24 hourಗೆ ಕನ್ವರ್ಟ್ ಮಾಡೋಣ. ಸೊ ಇಲ್ಲಿ PM ಇದೆ ಅಂದರೆ 4ಗೆ 12 ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ 16:10 hours ಆಗುತ್ತೆ ಹೌದಲ್ವಾ. ನೆಕ್ಸ್ಟು ಆಲ್ರೆಡಿ ಏನು 1 hour 40 minutes ಆದಮೇಲೆ ಎಷ್ಟು ಗಂಟೆಗೆ ರಿಟರ್ನ್ ಆಗ್ತಾಳೆ ಅಂದರೆ ಆಲ್ರೆಡಿ ಹವರ್ ಆ್ಯಂಡ್ ಮಿನಿಟಲ್ಲಿದೆ. ಸೊ ಏನು ಮಾಡಬೇಕು, ಆ್ಯಡ್ ಮಾಡಬೇಕು ಹವರ್ ಆ್ಯಂಡ್ ಮಿನಿಟ್ಸ್ ಹೌದಲ್ವಾ. ಸೊ ಸುನಿಧಿ 4:10 ಅಂದರೆ 16:10 hours ಆಗಿರುತ್ತೆ, ಅವಾಗೆ ಸ್ವಿಮ್ಮಿಗೆ ಹೋಗ್ತಾಳೆ. ಸೊ 1 hour 40 minutes ಬಿಟ್ಟು ಆಕಿ ಸ್ವಿಮ್ಮಿಂಗ್ ಮಾಡಿ ಮನೆಗೆ ರಿಟರ್ನ್ ಆಗ್ತಾಳೆ. ಸೊ ಹಾಗಾದ್ರೆ ಈಗ ಯಾವ ಟೈಮ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಡ್ ಮಾಡಬೇಕು, 0 + 0 0, 4 + 1 5, 6 + 1 7 1. ಸೊ ಈಗ ಏನು 1750 hours ಹೌದಲ್ವಾ. ಇದು ಏನು 24 hour ಕ್ಲಾಕ್. ಸೊ ಈಗ 17 12ಗಿಂತ ಗ್ರೇಟರ್ ಇದೆ,
12 ಇದರಲ್ಲಿ ಸಬ್ಟ್ರಾಕ್ಟ್ ಮಾಡೋಣ. ಸೊ 5 ಆಗುತ್ತೆ. ಸೊ 5:50 PM ಗೆ ರಿಟರ್ನ್ ಆಗ್ತಾಳೆ. ನೆಕ್ಸ್ಟ್ ಸಿ ಪ್ರಾಬ್ಲಮ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ ನೀವೇ. ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟಿಂಗ್ ದ ನಂಬರ್ ಆಫ್ ಡೇಸ್. ಸೊ ನಂಬರ್ ಆಫ್ ಡೇಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಂಬರ್ ಆಫ್ ಡೇಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೊ ಏನು ಮಾಡಬೇಕು, ಸೊ ನಮಗೆ ಯಾವ ಮಂತಲ್ಲಿ ಯಾವ ಡೇಸ್ ಇದೆ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಮಂತಲ್ಲಿ ಯಾವ ಡೇಸ್ ಇದೆ, ಹೌದಲ್ವಾ? ಸೊ ನಮಗೆ ಗೊತ್ತೇ ಇದೆ. ಸೊ ಜನವರಿಯಲ್ಲಿ ಎಷ್ಟು ಡೇಸ್ ಇದೆ? ಸೊ ಆ್ಯಕ್ಚುಲಿ 12 months in a year. There are 12 months in a year. ಓಕೆನಾ? ಸೊ ಇಯರಲ್ಲಿ 12 months ಇದೆ. ಫಸ್ಟು ಜನವರಿ, ನೆಕ್ಸ್ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಹೌದಲ್ವಾ? ಸೊ 12 months ಇದೆ. ಸೊ ಯಾವ ಮಂತಲ್ಲಿ ಎಷ್ಟು ಡೇಸ್ ಬರುತ್ತೆ, ಹೌದಲ್ವಾ? ಫೆಬ್ರವರಿ ಆ್ಯಕ್ಚುಲಿ 28 or 29 ಡೇಸ್ ಬರುತ್ತೆ ಫೆಬ್ರವರಿ. ಸೊ ಹಾಗಾದರೆ ಇನ್ನೂ ಉಳಿದಿರೋ ಮಂತಲ್ಲಿ ಎಷ್ಟು ಡೇಸ್ ಬರುತ್ತಂದರೆ ನಾವೇನು ಮಾಡಬೇಕು, ನಮ್ಮ ಲೆಫ್ಟ್ ಹ್ಯಾಂಡನ್ನು ಫೋಲ್ಡ್ ಮಾಡಬೇಕು. ಓಕೆನಾ? ಸೊ ಈ ಥರ ಫೋಲ್ಡ್ ಮಾಡಬೇಕು. ಸೊ ನಮ್ಮ ಥಂಬ್ ನಮ್ಮ ಫೇಸ್ ಕಡೆ ಇರಬೇಕು. ಸೊ ಹಿಂಗಿರಬಾರ್ದು. ಓಕೆನಾ? ಸೊ ನಮ್ಮ ಥಂಬ್ ನಮ್ಮ ಫೇಸ್ ಹತ್ರ ಇರಬೇಕು. ಸೊ ಇಲ್ಲಿ ಬೋನ್ಸ್ ಇದೆ, ಹೌದಲ್ವಾ? ಫಿಂಗರ್ ಮೇಲೆ ಬೋನ್ ಇದೆ, ಹೌದಲ್ವಾ? ಸೊ ಈ ಬೋನ್ ಮೇಲೆ ಯಾವ ಮಂತ್ ಬರುತ್ತೆ ಆ ಮಂತಲ್ಲಿ 31 ಡೇಸ್ ಇರುತ್ತೆ. ಸೊ ಬೋನ್ ಮಿಡ್ಲಲ್ಲಿ ಯಾವ ಮಂತ್ ಬರುತ್ತೆ ಆ ಮಂತಲ್ಲಿ 30 ಡೇಸ್ ಇರುತ್ತೆ. ಸೊ ಜನವರಿ ಫಸ್ಟು ಥಂಬ್ ಇದೆ, ಹೌದಲ್ವ? ಥಂಬ್ ಬಿಡಬೇಕು. ನೆಕ್ಸ್ಟ್ 4 ಫಿಂಗರ್ ಇದೆ ಅಲ್ವಾ, ಸೆಕೆಂಡ್ ಫಿಂಗರ್ ಇದೆ ಅಲ್ವಾ, ಅಲ್ಲಿಂದ ಕೌಂಟ್ ಮಾಡಬೇಕು. 4 ಫಿಂಗರ್ನ ಬೋನ್ ಮೇಲೆ ಬಂತು. ಸೊ ಜನವರಿಯಲ್ಲಿ 31 ಡೇಸ್ ಬರುತ್ತೆ. ಸೊ ನೆಕ್ಸ್ಟು ಮಿಡ್ಲಲ್ಲಿ ಫೆಬ್ರವರಿ ಬರುತ್ತೆ, ಹೌದಲ್ವ? ಫೆಬ್ರವರಿಯಲ್ಲಿ 28 or 29 ಡೇಸ್ ಬರುತ್ತೆ. ನೆಕ್ಸ್ಟು ಮಾರ್ಚ್ ಬೋನ್ ಮೇಲೆ ಬಂದಿದೆ, ಮಾರ್ಚಲ್ಲಿ 31 ಡೇಸ್. ನೆಕ್ಸ್ಟು ಏಪ್ರಿಲು ಮಿಡ್ಲಲ್ಲಿ ಬಂದಿದೆ, ಹೌದಲ್ವಾ? ಸೊ ಏಪ್ರಿಲಲ್ಲಿ 30 ಡೇಸ್ ಇರುತ್ತೆ. ಓಕೆನಾ? ನೆಕ್ಸ್ಟು ಮೇ ಇಲ್ಲಿ ಬೋನ್ ಮೇಲೆ ಬಂದಿದೆ, ಮೇಯಲ್ಲಿ 31 ಡೇಸ್. ಹಾಗೆ ಜೂನು ಮಿಡ್ಲಲ್ಲಿ ಬರುತ್ತೆ. ಸೊ ಜೂನಲ್ಲಿ 30 ಡೇಸ್. ಜುಲೈ ಬೋನ್ ಮೇಲೆ ಬಂದಿದೆ, 31 ಡೇಸ್. ಓಕೆನಾ? ಸೊ ಜುಲೈ ಇಲ್ಲಿ ಬಂದಿದೆ ಬೋನ್ ಮೇಲೆ. ಜುಲೈ ಆದಮೇಲೆ ಏನಿದೆ, ಆಗಸ್ಟು ಸಹ ಬೋನ್ ಮೇಲೆ ಬಂದಿದೆ. ಸೊ ಹಾಗಾದರೆ ಜುಲೈ ಆ್ಯಂಡ್ ಆಗಸ್ಟ್ ಕಂಟಿನ್ಯೂ 31 ಡೇಸ್ ಇರುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 30 ಡೇಸ್, ಅಕ್ಟೋಬರ್ 31 ಡೇಸ್, ನವಂಬರ್ 30, ಸೊ ಡಿಸೆಂಬರ್ 31 ಡೇಸ್. ಓಕೆನಾ? ಸೊ 1 ಇಯರಲ್ಲಿ 365 ಡೇಸ್ ಇರುತ್ತೆ. ಸೊ ಇಯರಲ್ಲಿ 365 ಡೇಸ್ ಬಂತು ಅಂದರೆ ಇದನ್ನು ಆರ್ಡಿನರಿ ಇಯರ್ ಅಂತ ಕರಿತೀವಿ ನಾವು. ಸೊ ಅವಾಗ ಫೆಬ್ರವರಿಯಲ್ಲಿ 28 ಡೇಸ್ ಬಂದಿರುತ್ತೆ. ಸೊ ಏನಾದರೂ 366 ಡೇಸ್ ಬಂದರೆ ಈ ಇಯರನ್ನು ನಾವು ಲೀಪ್ ಇಯರ್ ಅಂತ ಕರಿತೀವಿ. ಸೊ ಅವಾಗ ಆ ಇಯರ್ ಫೆಬ್ರವರಿಯಲ್ಲಿ 20 ಡೇಸ್ ಬಂದಿರುತ್ತೆ, ಹೌದಲ್ವಾ? ಲೀಪ್ ಇಯರು 4 ಇಯರ್ಸಿಗೆ ಒಂದ್ಸಲಿ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಈ ಮಂತಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡಿ, ಸೊ ಇದ್ರ ಮೇಲೆ ನಾವೇನು ಮಾಡ್ತೀವಿ, ನಂಬರ್ ಆಫ್ ಡೇಸನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಈಗ ಡೈರೆಕ್ಟ್ ಏನು ಮಾಡೋಣ, ಎಕ್ಸಸೈಸ್ 11.7 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಒನ್ ಫೈಂಡ್ ದ ನಂಬರ್ ಆಫ್ ಡೇಸ್ ಬಿಟ್ವೀನ್, ಡು ನಾಟ್ ಇನ್ಕ್ಲೂಡ್ ಐದರ್ ಡೇಟ್. ಸೊ ಕ್ವಶನ್ನ ಅರ್ಥ ಮಾಡ್ಕೊಳ್ರಿ. ಫೈಂಡ್ ದ ನಂಬರ್ ಆಫ್ ಡೇಸ್ ಬಿಟ್ವೀನ್, ಡು ನಾಟ್ ಇನ್ಕ್ಲೂಡ್ ಡೇಟ್. ಸೊ ಡೇಟನ್ನು ಇನ್ಕ್ಲೂಡ್ ಮಾಡಬಾರ್ದು. ಸೊ ಎ ಪ್ರಾಬ್ಲಮ್, 5th January and 25th February. ಹೌದಲ್ವಾ? ಸೊ ನಂಬರ್ ಆಫ್ ಡೇಸನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಡೇಟನ್ನು ಇನ್ಕ್ಲೂಡ್ ಮಾಡಬಾರ್ದು, ಹೆಡ್ಡಿಂಗಲ್ಲೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸೊಲ್ಯೂಷನ್ ಏನು? ಸೊ ಏನು, ಜನವರಿ. ಸೊ ಜನವರಿ ಆ್ಯಂಡ್ ಫೆಬ್ರವರಿಯಲ್ಲಿ, ಜನವರಿಯಿಂದ ಫೆಬ್ರವರಿ, 5th ಜನವರಿಯಿಂದ 25th ಫೆಬ್ರವರಿ ತನಕ ಎಷ್ಟು ಡೇಸ್ ಬರುತ್ತೆ, ಹೌದಲ್ವಾ? ಸೊ ಡೇಟ್ ಇನ್ಕ್ಲೂಡ್ ಮಾಡಬಾರ್ದು. ಫಸ್ಟ್ ನಾವೇನು ಮಾಡಬೇಕು, ಜನವರಿಯಲ್ಲಿ ಎಷ್ಟು ಡೇಸ್ ಬರುತ್ತೆ? ಜನವರಿಯಲ್ಲಿ 31 ಡೇಸ್ ಬರುತ್ತೆ. ಓಕೆನಾ? ಇವ್ರು ಹೇಳಿರೋದು 5th ಜನವರಿಯಿಂದ. ಏನು, 5th ಜನವರಿಯಿಂದ ಹೇಳಿದಾರಂದರೆ, ಸೊ ನಾವು 31ನಲ್ಲಿ 5 ಡೇಸನ್ನು ಸಪ್ರೇಟ್ ಮಾಡಿಬಿಡೋಣ. ಸಪ್ರೇಟ್ ಮಾಡಿದಾಗ ಟೋಟಲ್ ಎಷ್ಟು ಡೇಸ್ ಉಳಿಯುತ್ತೆ ಇಲ್ಲಿ? ಸೊ 26 ಡೇಸ್ ಉಳಿಯುತ್ತೆ. ಓಕೆನಾ? ಏನು, ಡೇಸ್ ಇನ್ ಜನವರಿ.
ಸೊ ಜನವರಿಯಲ್ಲಿ ಎಷ್ಟು ಡೇಸ್ ಬರುತ್ತೆ? 31 ಡೇಸ್ ಬರುತ್ತೆ, ಹೌದಲ್ವಾ? ಜನವರಿಯಲ್ಲಿ 31 ಡೇಸ್ ಬರುತ್ತೆ. ಸೊ ಡೇಟ್ ಇನ್ಕ್ಲೂಡ್ ಮಾಡಬೇಡ್ರಿ ಅಂದಿದ್ದಾರೆ. ನಾವು 5th ಜನವರಿಯನ್ನು ಸಬ್ಟ್ರಾಕ್ಟ್ ಮಾಡಿಬಿಡೋಣ, ಓಕೆನಾ? 5th ಜನವರಿನ ಸಬ್ಟ್ರಾಕ್ಟ್ ಮಾಡಿದಾಗ ಸೊ 31 ಡೇಸಲ್ಲಿ 5 ಡೇಸನ್ನು ಸಬ್ಟ್ರಾಕ್ಟ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಡೇಸ್ ಉಳಿತು? 26 ಡೇಸ್ ಉಳಿತು, ಹೌದಲ್ವಾ? ಸೊ ಈಗೇನು ಮಾಡಿದ್ದಾರೆ? 5th ಜನವರಿ ಆ್ಯಂಡ್ 25th ಫೆಬ್ರವರಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ 25th ಫೆಬ್ರವರಿ ಅಂದರೆ ಸೊ 25th ತನಕನೇ ಹೇಳಿದ್ದಾರೆ. ಆ್ಯಕ್ಚುಲಿ ಫೆಬ್ರವರಿಲಿ 28 or 29 ಡೇಸ್ ಇರುತ್ತೆ, ಬಟ್ ಅವರೇ ಇಲ್ಲಿ ಕೊಟ್ಟಿದ್ದಾರೆ 25th ತನಕ. ಅಂದರೆ ನಾವು ಮತ್ತೆ ಮುಂದಕ್ಕೆ ಹೋಗೋ ನೆಸೆಸಿಟಿ ಇಲ್ಲ. ಸೊ ಹಾಗಾದರೆ ಫೆಬ್ರವರಿಯಲ್ಲಿ ಏನು? ನಂಬರ್ ಆಫ್ ಡೇಸ್ ಟಿಲ್ 25th ಫೆಬ್ರವರಿ. ಸೊ 25th ಫೆಬ್ರವರಿ ತನಕ ನಂಬರ್ ಆಫ್ ಡೇಸ್ ತಗೋಬೇಕು. ಅಂದರೆ ಡೇಟನ್ನು ಇನ್ಕ್ಲೂಡ್ ಮಾಡಬೇಡ್ರಿ ಅಂದರೆ 25th ಅನ್ನೋದು 1 ಡೇನ ನಾವು ಬಿಡೋಣ. 25th ಅನ್ನೋ 1 ಡೇನ ನಾವು ಬಿಡೋಣ. ಬಿಟ್ಟರೆ ಎಷ್ಟು? 24 ಡೇಸ್ ಅಂತ ತಗೋಣ. ಸೊ ಹಾಗಾದರೆ ಟೋಟಲ್ ನಂಬರ್ ಆಫ್ ಡೇಸ್ ಬಿಟ್ವೀನ್ 5th ಜನವರಿ ಆ್ಯಂಡ್ 25th ಫೆಬ್ರವರಿ ಎಷ್ಟು? ದೇರ್ಫೋರ್ ಟೋಟಲ್ ನಂಬರ್ ಆಫ್ ಡೇಸ್ between 5th January and 25th February. 25th February. ಸೊ ಎಷ್ಟು ಡೇಸ್ ಆಗುತ್ತೆ? ಸೊ ಏನು? ಜನವರಿಯಲ್ಲಿ 26 ಡೇಸ್, ಹೌದಲ್ವಾ? ನೆಕ್ಸ್ಟು ಪ್ಲಸ್ ಫೆಬ್ರವರಿಲಿ 24 ಡೇಸ್, ಟೋಟಲ್ 50 ಡೇಸ್ ಆಗುತ್ತೆ. ಓಕೆ, ನೆಕ್ಸ್ಟು ಬಿ ಪ್ರಾಬ್ಲಮ್. 26th ಮಾರ್ಚ್, ನೆಕ್ಸ್ಟು 26th ಮಾರ್ಚ್ ಆ್ಯಂಡ್ 10th ಮೇ. ಸೊ ಬಿ ಪ್ರಾಬ್ಲಮ್ 26th ಮಾರ್ಚ್ and 26th ಮಾರ್ಚ್ and 10th ಮೇ, ಹೌದಲ್ವಾ? 26th ಮಾರ್ಚ್ and 10th ಮೇ. ಸೊ ಸೊಲ್ಯೂಷನ್. ಸೊ 26th ಮಾರ್ಚಿಂದ 10th ಮೇ ತನಕ ಎಷ್ಟು ಡೇಸ್ ಇದೆ, ಹೌದಲ್ವಾ? ಸೊ 26th ಮಾರ್ಚ್. ಸೊ 26th ಮಾರ್ಚ್ ಅಂದರೆ ಮಾರ್ಚಲ್ಲಿ 31 ಡೇಸ್ ಇದೆ. ಸೊ ಏನು ಮಾಡೋಣ? ಈ 31ಅಲ್ಲಿ 26ನ ಸಬ್ಟ್ರಾಕ್ಟ್ ಮಾಡಿಬಿಡೋಣ. ಸೊ ಡೇಟನ್ನು ಇನ್ಕ್ಲೂಡ್ ಮಾಡಬೇಡ್ರಿ ಅಂತ ಹೇಳಿದರೆ ಅವಾಗ ಏನು ಮಾಡೋಣ? 26ನ ಸಬ್ಟ್ರಾಕ್ಟ್ ಮಾಡೋಣ, ಓಕೆನಾ? 31ಅಲ್ಲಿ 26 ಡೇಸನ್ನು ಸಬ್ಟ್ರಾಕ್ಟ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಉಳಿಯುತ್ತೆ? ಮಾರ್ಚಲ್ಲಿ ಸೊ 5 ಡೇಸ್ ಉಳಿಯುತ್ತೆ, ಓಕೆನಾ? ಸೊ ನಂಬರ್ ಆಫ್ ನಂಬರ್ ಆಫ್ ಡೇಸ್ ಇನ್ ರಿಮೈನಿಂಗ್ ನಂಬರ್ ಆಫ್ ಡೇಸ್ ಇನ್ ಮಾರ್ಚ್. ಸೊ ರಿಮೈನಿಂಗ್ ನಂಬರ್ ಆಫ್ ಡೇಸ್ ಇನ್ ಮಾರ್ಚ್, ಹೌದಲ್ವಾ? ಮಾರ್ಚಲ್ಲಿ ಆ್ಯಕ್ಚುಲಿ 31 ಟೋಟಲ್ ನಂಬರ್ ಆಫ್ ಡೇಸ್ 31 ಇರುತ್ತೆ. ಈ 31ಅಲ್ಲಿ 26ನ್ನು ಸಬ್ಟ್ರಾಕ್ಟ್ ಮಾಡೋಣ, ಆವಾಗ ಎಷ್ಟು? 5 ಡೇಸ್ ರಿಮೈನಿಂಗ್ ಉಳಿಯುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ಏನು ಹೇಳಿದೆ? 26 ಮಾರ್ಚ್ ಟು ಮೇ. ಮಾರ್ಚ್ ಆದಮೇಲೆ ಏಪ್ರಿಲ್ ಬರುತ್ತೆ, ಅದಾದಮೇಲೆ ಮೇ ಬರುತ್ತೆ. ಮಾರ್ಚ್ ಆದಮೇಲೆ ಮಿಡ್ಲಲ್ಲಿ ಏಪ್ರಿಲ್ ಒಂದು ಮಂತ್ ಇದೆ, ಅದನ್ನು ಮರಿಬಾರ್ದು, ಓಕೆನಾ? ಸೊ ಹಾಗಾದರೆ ಏಪ್ರಿಲಲ್ಲಿ 30 ಡೇಸ್ ಬರುತ್ತೆ. ಸೊ ನಂಬರ್ ಆಫ್ ಡೇಸ್ ಇನ್ ಏಪ್ರಿಲ್. ಸೊ ಏಪ್ರಿಲಲ್ಲಿ ನಂಬರ್ ಆಫ್ ಡೇಸ್, ಹೌದಲ್ವಾ? ಎಷ್ಟು? ಫುಲ್ ಟೋಟಲ್ ಡೇಸನ್ನು ತಗೋಬೇಕಾಗುತ್ತೆ, 30 ಡೇಸ್. ನೆಕ್ಸ್ಟು ಈಗ ಏನು? 10th ಮೇ ಅಂತ ಕೊಟ್ಟಿದ್ದಾರೆ. 10th ಮೇ ತನಕ ಅಂದರೆ ಸೊ 10th ಮೇ ಆ ಡೇನ ನಾವು ಬಿಡಬೇಕಾಗುತ್ತೆ. ಆ ಡೇನ ಬಿಟ್ಟರೆ ರಿಮೈನಿಂಗು 10th ಮೇ ಅಂದರೆ 10 ಡೇಸ್ ಇರುತ್ತೆ. ಅದರಲ್ಲಿ 1 ಡೇನ ಬಿಟ್ಟರೆ ರಿಮೈನಿಂಗ್ ಎಷ್ಟು ಡೇ ಇದೆ? 9 ಡೇಸ್, ಓಕೆನಾ? ಸೊ ನಂಬರ್ ಆಫ್ ಡೇಸ್ ಟಿಲ್ ನಂಬರ್ ಆಫ್ ಡೇಸ್. ಸೊ ನಂಬರ್ ಆಫ್ ಡೇಸ್ ಟಿಲ್ 10th ಮೇ. ಸೊ ನಂಬರ್ ಆಫ್ ಡೇಸ್ ಟಿಲ್ 10th ಮೇ ಅಂದರೆ 9 ಡೇಸ್ ಅಂತ ತಗೋಬೇಕು. ಸೊ ದೇರ್ಫೋರ್ ಟೋಟಲ್ ನಂಬರ್ ಆಫ್ ಡೇಸ್ ಬಿಟ್ವೀನ್ 26th March and 10th May.
ಎಷ್ಟು? ಸೊ ಮಾರ್ಚಲ್ಲಿ 26 ಸಬ್ಟ್ರಾಕ್ಟ್ ಮಾಡಿದ್ರೆ 5 ಡೇಸ್, ಏಪ್ರಿಲ್ ಫುಲ್ 30 ಡೇಸನ್ನ ತೊಗೊಳೋಣ. ಸೊ ನೆಕ್ಸ್ಟ್ ಇಲ್ಲಿ 10 ಡೇಸಲ್ಲಿ 1 ಡೇ ಬಿಟ್ಟರೆ 9 ಡೇಸ್ ಆಗುತ್ತೆ. 30 + 5 39, 39 + 5 44 ಡೇಸ್. ಓಕೆ, ನೆಕ್ಸ್ಟ್ C problem. Next problem, D problem, Christmas Day and Republic Day. ಸೊ ಇಲ್ಲೇನು ಮಾಡಿದ್ದಾರೆ? ಸೊ ಫೆಸ್ಟಿವಲ್ಸ್ ಡೇ ಕೊಟ್ಟಿದ್ದಾರೆ, ಹೌದಲ್ವಾ? ಕ್ರಿಸ್ಮಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ, ಹೌದಲ್ವಾ? ಕ್ರಿಸ್ಮಸ್ ಡೇ ಯಾವಾಗ ಬರುತ್ತೆ? ಸೊ 25th ಡಿಸೆಂಬರ್. ಸೊ ರಿಪಬ್ಲಿಕ್ ಡೇ ಯಾವಾಗ ಬರುತ್ತೆ? 26th ಜಾನ್ವರಿ, ಹೌದಲ್ವಾ? ಸೊ 25th ಡಿಸೆಂಬರ್ ಅಂದರೆ ಡಿಸೆಂಬರಲ್ಲಿ ನಂಬರ್ ಆಫ್ ಡೇಸ್ ಎಷ್ಟಿದೆ? 31 ಡೇಸ್ ಇದೆ. 31ನಲ್ಲಿ 25ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಡೇಸು? ಸೊ 6 ಡೇಸ್ ಆಗುತ್ತೆ, ಹೌದಲ್ವಾ? ಸೊ ಸೊಲ್ಯೂಷನ್. ಸೊ 25 ಡಿಸೆಂಬರ್, ಹೌದಲ್ವಾ? ಡಿಸೆಂಬರಲ್ಲಿ ನಂಬರ್ ಆಫ್ ಡೇಸ್ 31 ಇದೆ. ಸೊ 31ನಲ್ಲಿ 25ನ ಸಬ್ಟ್ರಾಕ್ಟ್ ಮಾಡೋಣ, ಓಕೆನಾ? ಸೊ 31ನಲ್ಲಿ 25ನ ಸಬ್ಟ್ರಾಕ್ಟ್ ಮಾಡಿದ್ರೆ 6 ಡೇಸ್, ಹೌದಲ್ವಾ? ಸೊ ಇಲ್ಲಿ ಅಪ್ ಟು 26th ಜನವರಿ ಅಂದರೆ 26th ಆ ಡೇಟನ್ನು ಬಿಟ್ಟರೆ 25 ಡೇಸ್ ಆಗುತ್ತೆ, 25. ಸೊ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟಾಗುತ್ತೆ? 25 + 6, ಸೊ 31 ಡೇಸ್ ಆಗುತ್ತೆ. ಓಕೆ, ಸೊ ಎಷ್ಟು? ಟೋಟಲ್ ನಂಬರ್ ಆಫ್ ಡೇಸ್ ಬಿಟ್ವೀನ್ 25th ಆ್ಯಂಡ್ 26th ಡಿಸೆಂಬರ್ ಈಸ್ 31 ಡೇಸ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ವರ್ಡ್ ಪ್ರಾಬ್ಲಮ್, ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಸುಮಂತ್ಸ್ ಆಂಟ್ ಈಸ್ ಆನ್ ಎ ಲಾಂಗ್ ಟೂರ್ ಆಫ್ 54 ಡೇಸ್ ಫ್ರಮ್ ದುಬೈ. ಸೊ ಸುಮಂತ್ ಆಂಟ್ ಲಾಂಗ್ ಟೂರಿಗೆ ಹೋಗಿದ್ದಾರೆ, ಎಷ್ಟು? 54 ಡೇಸ್, ಓಕೆನಾ? ಇಫ್ ಶಿ ರೀಚಸ್ ಆನ್ 10th August, ಸೊ ಇಫ್ ಶಿ ರೀಚಸ್ ಆನ್ 10th August, ಆನ್ ವಾಟ್ ಡೇಟ್ ವಿಲ್ ಶಿ ಬಿ ಲಿವಿಂಗ್? ಓಕೆನಾ? ಸೊ 24 ಡೇಸ್ ಟೂರು. ಸೊ ಆಕಿ 10th Augustಗೆ ರೀಚ್ ಆಗ್ತಾಳೆ ಅಂದರೆ, ಸೊ ಆನ್ ವಾಟ್ ಡೇಟ್ ವಿಲ್ ಶಿ ಬಿ ಲಿವಿಂಗ್? ಸೊ ಯಾವ ಡೇಟಿಗೆ ಆಕಿ ಬಿಡಬೇಕಾಗುತ್ತೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೆಕೆಂಡ್ ಒನ್, ಓಕೆನಾ? ಸುಮಂತ್ ಆಂಟ್ ಈಸ್ ಆನ್ ಲಾಂಗ್ ಟೂರ್ ಆಫ್ 54 ಡೇಸ್, ಹೌದಲ್ಲ? 54 ಡೇಸ್ ಲಾಂಗ್ ಟೂರು. ಸೊ ಸುಮಂತ್ ಆಂಟ್ ರೀಚಸ್ ಆನ್ 10th ಲಾಂಗ್ ಟೂರ್ ಆಗಿ, ಸೊ ಆಕಿ 10th Augustಗೆ ರೀಚ್ ಆಗ್ತಾಳೆ. ಸೊ ಸುಮಂತ್ ಆಂಟ್ ರೀಚಸ್ ಆನ್, ಸೊ ಯಾವಾಗ ರೀಚ್ ಆಗ್ತಾಳೆ? ಸೊ 10th Augustಗೆ ರೀಚ್ ಆದರೆ, 10th Augustಗೆ ರೀಚ್ ಆದರೆ, ಆಗಸ್ಟ್ ಎಲ್ಲಿದೆ? ಇಲ್ಲಿದೆ. 10th Augustಗೆ ಆಕಿ ರೀಚ್ ಆಗ್ತಾಳೆ, ಹೌದಲ್ವಾ? ಆಗಸ್ಟ್ ಮಂತ್ 10th ರೀಚ್ ಆಗ್ತಾಳೆ. ಸೊ ಲಾಂಗ್ ಟೂರ್ ಎಷ್ಟು ಡೇಸಿಂದು? 54 ಡೇಸ್. ನಂಬರ್ ಆಫ್ ಡೇಸ್ ಟೇಕನ್ ಫಾರ್ ಲಾಂಗ್ ಟೂರ್, ನಂಬರ್ ಆಫ್ ಡೇಸ್ ಟೇಕನ್ ಫಾರ್ ಲಾಂಗ್ ಟೂರ್. ಸೊ ಲಾಂಗ್ ಟೂರ್ಗೆ ಎಷ್ಟು ಡೇಸ್ ತಗೋಬೇಕು? ತೊಗೊಂಡಿದ್ದಾಳೆ 54 ಡೇಸ್. ಸೊ ಟೂರು ಎಷ್ಟು ಡೇಸಿಂದು? 54 ಡೇಸಿಂದು. ಸೊ ಟೂರ್ ಮುಗಿಸಿ ಆಕಿ 10th Augustಗೆ ರೀಚ್ ಆದರೆ ಆಕಿ ಎಷ್ಟು, ಯಾವ ಡೇಟಿಗೆ 10th Augustಗೆ ಆಕಿ ರೀಚ್ ಆಗ್ತಾಳೆ ಅಂದರೆ ಯಾವ ಡೇಟಿಗೆ ಆಕಿ ಬಿಡಬೇಕಾಗುತ್ತೆ? ಸ್ಟಾರ್ಟಿಂಗ್ಗೆ ಎಷ್ಟನೇ ಡೇಟಿಗೆ ಆಕಿ ಸೊ ಮನೇನ ಬಿಡಬೇಕಾಗುತ್ತೆ, ಹೌದಲ್ವಾ? ಸೊ ನಂಬರ್ ಆಫ್ ಡೇಸ್ ಟೇಕನ್ ಫಾರ್ ದ ಟೂರ್ ಇನ್ ದ ಮಂತ್ ಆಫ್ August, number of days taken for tour in the month of August. ಸೊ ಮಂತ್ ಆಫ್ ಆಗಸ್ಟಲ್ಲಿ ಎಷ್ಟು ಡೇಸ್ ತೊಗೊಂಡಿದ್ದಾಳೆ ಆಕಿ? 10th Augustಗೆ ಆಕಿ ರೀಚ್ ಆಗ್ತಾಳೆ ಅಂದರೆ
ಎಷ್ಟು 10 ಡೇಸ್ ತಗೊಂಡಿದ್ದಾಳೆ, ಹೌದಲ್ವಾ? ಓಕೆ, ಸೊ ಈಗ ಏನು ಮಾಡಬೇಕು, ಈ 10 ಡೇಸನ್ನ ಏನು ಮಾಡಬೇಕು 54ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಏನು 10 ಡೇಸನ್ನು 54ಅಲ್ಲಿ 10 ಡೇಸನ್ನು ಸಬ್ಟ್ರಾಕ್ಟ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಡೇಸ್ ಉಳಿತಿಲ್ಲಿ 44 ಡೇಸ್ ಉಳಿತು. 44 ಡೇಸ್, ಓಕೆನಾ? ಸೊ ನಂಬರ್ ಆಫ್ ಡೇಸ್ ಇನ್ ಜುಲೈಲಿ ಎಷ್ಟಿದೆ? ಆಗಸ್ಟ್ ಆದಮೇಲೆ ಸೊ ಆಕೆ ರೀಚ್ ಆಗೋದು ಆಗಸ್ಟಿಗಂದರೆ ಸೊ ಯಾವ ಟೈಮಿಗೆ ಆಕೆ ಬಿಡಬೇಕು ಮನೆ ಅಂದರೆ ಸೊ ನಾವು ಬ್ಯಾಕ್ ಹೋಗಬೇಕು. ನಂಬರ್ ಆಫ್ ಡೇಸ್ ಇನ್ ಜುಲೈ, ಸೊ ನಂಬರ್ ಆಫ್ ಡೇಸ್ ಇನ್ ಜುಲೈ, ಸೊ ಜುಲೈಯಲ್ಲಿ ಎಷ್ಟು ಡೇಸ್ ಇದೆ? 31 ಡೇಸ್ ಇದೆ, ಹೌದಲ್ವಾ? ಸೊ ಜುಲೈಯಲ್ಲಿ 31 ಡೇಸ್ ಇದೆ ಅಂದರೆ ಸೊ ಈ 44 ಡೇಸಲ್ಲಿ ನಾವೇನು ಮಾಡಬೇಕು 31ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಹೌದಲ್ವಾ? ಸೊ 44ಅಲ್ಲಿ 31ಅನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಸೊ ರಿಮೈನಿಂಗ್ ಎಷ್ಟು ಡೇಸ್ ಉಳಿತು? 13 ಡೇಸ್, ಓಕೆನಾ? ಓಕೆ, ಸೊ ನೆಕ್ಸ್ಟು 13 ಡೇಸ್ ಅಂದರೆ ಸೊ ಮತ್ತೇನು ಮಾಡಬೇಕಿಲ್ಲಿ 13 ಡೇಸ್ ಉಳಿತಂದರೆ ಜೂನ್, ಹೌದಲ್ವಾ? ಸೊ ಜುಲೈಯಲ್ಲಿ 31 ಡೇಸಲ್ಲಿ ಸಬ್ಟ್ರಾಕ್ಟ್ ಮಾಡಿಬಿಟ್ರಿ. ಸೊ ಫುಲ್ಲು ಜುಲೈ ಫುಲ್ ಮಂತ್ ತೊಗೊಂಡು ಈಗ 13 ಡೇಸ್ ಅಂದರೆ ಸೊ ಈ ಜೂನಲ್ಲಿ ಏನು ಮಾಡಬೇಕು 13ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಓಕೆನಾ? ಸೊ 13ಅನ್ನು ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಸೊ 0ಅಲ್ಲಿ 10ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 7, ಸೊ ಏನಾಗುತ್ತೆ 2 ಆಗುತ್ತೆ, 2ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಹೌದಲ್ವಾ? ಸೊ ಆಕೆ ಏನು 17 ಡೇಸ್ ಉಳಿಯುತ್ತೆ. ಬಟ್ ಆಕೆ ಏನು ಮಾಡಬೇಕು ಲಾಂಗ್ ಟೂರಿಗೆ ರಿಟರ್ನ್ ಆಗಬೇಕಂದ್ರೆ ಏನು ಮಾಡಬೇಕು 18th ಜೂನಿಗೆ ಆಕೆ ಏನು ಮಾಡಬೇಕು ಸೊ 18 ಜೂನಿಗೆ ಆಕೆ ಸೊ ಮನೆ ಬಿಡಬೇಕಾಗುತ್ತೆ, ಓಕೆನಾ? ಏನು ಸೊ therefore 18th June she will be leaving for long tour. ಓಕೆ, ಸೊ 54 ಡೇಸು ಟೂರ್ ಆಗುತ್ತೆ, ಹೌದಲ್ವಾ? ಓಕೆ, ನಂಬರ್ ಆಫ್ ಡೇಸ್ ಟೇಕನ್ ಫಾರ್ ಲಾಂಗ್ ಟೂರ್ 54. ಸೊ 10th ಆಗಸ್ಟಿಗೆ ರೀಚ್ ಆಗ್ತಾಳೆ, ಹೌದಲ್ವಾ? ಸೊ ನಂಬರ್ ಆಫ್ ಡೇಸ್ ಟೇಕನ್ ಫಾರ್ ಟೂರ್ ಇನ್ ದ ಮಂತ್ ಆಫ್ ಆಗಸ್ಟು 10 ಡೇಸ್ ತೊಗೊಂಡಿದ್ದಾಳೆ, ಹೌದಲ್ವಾ? 54ಅಲ್ಲಿ 10 ಸಬ್ಟ್ರಾಕ್ಟ್ ಮಾಡಿದ್ರೆ 44, ಹೌದಲ್ವಾ? ಸೊ ನಂಬರ್ ಆಫ್ ಡೇಸ್ ಇನ್ ಜುಲೈಯಲ್ಲಿ ಎಷ್ಟು ಡೇಸ್ ಇದೆ 31 ಇದೆ. ಸೊ 44ಅಲ್ಲಿ 31 ಸಬ್ಟ್ರಾಕ್ಟ್ ಮಾಡಿದಾಗ 4ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 3, ಸೊ 4ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದಾಗ ಸೊ 13, ಓಕೆನಾ? ಸೊ ರಿಮೈನಿಂಗ್ 30 ಡೇಸ್ ಉಳಿತು. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸೊ ಈ ಜೂನಲ್ಲಿ ಏನು ಮಾಡಬೇಕು 13 ಡೇಸನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಜೂನಲ್ಲಿ 13 ಡೇಸನ್ನು ಸಬ್ಟ್ರಾಕ್ಟ್ ಮಾಡಿದಾಗ 10ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 7, ಸೊ 2ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1, 17 ಡೇಸ್, ಹೌದಲ್ವಾ? 17 ಡೇಟ್. ಸೊ ಆಕೆ 18ಗೆ ಏನು ಮಾಡಬೇಕು 18ಗೆ ಮನೆಯನ್ನು ಹಾಕಿ ಬಿಡಬೇಕಾಗುತ್ತೆ, ಓಕೆ? ಸೊ ಈ ಥರ ನಂಬರ್ ಆಫ್ ಡೇಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀಟಾಗಿ ರೀಡ್ ಮಾಡಿ ಹೋಮ್ವರ್ಕ್ ಮಾಡಬೇಕಾಗುತ್ತೆ, ಓಕೆನಾ? ಸೊ ಇವತ್ತಿಗೆ ಏನು ಟೈಮ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.